ನಮಸ್ತೆ, ಕ್ರೇಜಿ ಫುಡ್ಗೆ ಸ್ವಾಗತ. ನೋಡಿ, ನಮ್ಮ ದಾವಣಗೆರೆ ಸ್ಪೆಷಲ್ ಮಿರ್ಚಿ ಮಂಡಕ್ಕಿ ಮಾಡುವ ವಿಧಾನ ಹೇಗೆ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕೆ ಒಂದು 2 ಈರುಳ್ಳಿ ಮತ್ತು 2 ಟೊಮೊಟೊ, ಒಂದು 7-8 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ. ನೋಡಿ, ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆಪಪ್ಪನ್ನ ಮಿಕ್ಸಿ ಮಾಡಿಟ್ಕೊಳ್ಳಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ಹುಳಿ ನೆನೆಸ್ಬಿಟ್ಟಿದ್ದೀನಿ. ಇವಾಗ ಒಂದು ಬಾಣಲಿಗೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಹಾಕ್ತಿದ್ದೀನಿ. ಸೊ ಇದಾದ ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕ್ರಿಸ್ಪಿ ಆದಮೇಲೆ ಈರುಳ್ಳಿನ 2 ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಿದ್ದೀನಿ. ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಯಾರು ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋನಿಗೆ ಇಷ್ಟ ಆದರೆ ಲೈಕ್ ಕೊಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಟೊಮೊಟೊ ಹಾಕಿದ್ದೀನಿ, 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಅದಕ್ಕೆ ಅರಿಶಿನ ಪೌಡ್ರು ಮತ್ತು ಒಂದು ಸ್ವಲ್ಪ ಹುಳಿನ ನೆನೆಸಿಟ್ಟಿರೋ ಹುಳಿನ ಹಾಕ್ತಿದ್ದೀನಿ. ಇದು ಒಗ್ಗರಣೆ ಮಾಡ್ಕೋಬೇಕು. ಸೊ ಈಗ ಅದು ಒಗ್ಗರಣೆ ರೆಡಿಯಾಗಿದೆ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇವಾಗ ಇದು ಎಲ್ಲ ಬೆಂದಾದಮೇಲೆ ರೆಡಿಯಾಗಿದೆ. ಸೊ ನಾನಿವಾಗ ಮಂಡಕ್ಕಿ ಅಥವಾ ಕಡಲೆಪುರಿ ಅಂತಾರೆ ಈ ಕಡೆ, ಕಡಲೆಪುರಿನ ನೆನೆಸ್ಬಿಟ್ಟು ಕ್ಲೀನಾಗಿ ತೊಳೆದು ಅದನ್ನು ಈ ಥರ ನೀರನ್ನ ಎದ್ದು ತೆಗಿತೀನಿ. ಸೊ ಇವಾಗ ಅದು ರೆಡಿಯಾಗಿದೆ. ಒಗ್ಗರಣೆಗೆ ನಾನಿವಾಗ ಕಡಲೆಪುರಿನ ಹಾಕಿ ಮಿಕ್ಸ್ ಮಾಡ್ತೀನಿ. ಸೊ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಕಡಲೆಪಪ್ಪುನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿನೂ ಹಾಕ್ತಿದ್ದೀನಿ. ಇದು ಇವಾಗ ರೆಡಿಯಾಗಿದೆ. ಸೊ ಇದಕ್ಕೆ ಮಿರ್ಚಿ ಹೇಗೆ ಮಾಡೋದಂತ ವಿಡಿಯೋ ಮಾಡ್ತಿದ್ದೀನಿ. ಕಡಲೆ ಹಿಟ್ಟನ್ನು 2 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಜೀರಿಗೆನ ಕ್ರಷ್ ಮಾಡಬೇಕು. ಜೀರಿಗೆ ಸ್ವಲ್ಪ ಕ್ರಷ್ ಮಾಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ಇದನ್ನು ಕ್ರಷ್ ಮಾಡ್ತಿದ್ದೀನಿ. ಯಾಕಂದರೆ ಅದು ಟೇಸ್ಟು ಗೊತ್ತಾಗುತ್ತೆ, ಸ್ವಲ್ಪ ಪೌಡ್ರ್ ಥರ ಆಗಬೇಕು. ನೋಡಿ, ಬಾಯಿಗೆ ಸಿಗ್ತಾ ಇರಬೇಕು, ಸ್ವಲ್ಪ ಕ್ರಷ್ ಆಗಿದ್ರೆ ಬೆಟರು. ಸೊ 1 ಸ್ಪೂನ್ ಅಜ್ವಾನೂ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ನೋಡಿ, ಇವಾಗ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತಿದ್ದೀನಿ, ತುಂಬ ಜಾಸ್ತಿ ಬೇಡ, ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇದನ್ನು ಒಂದು ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡಿ. ಸೊ ಯಾವದ ಅಂದರೆ ನೋಡಿ, ಈ ಥರ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು, ಅದಕ್ಕೆ ಕಲಿಸ್ಕೋಬೇಕು. ಇವಾಗ ನಾನು ಮಿರ್ಚಿನ ತೊಗೊಂಬಿಟ್ಟು ಎದ್ಬಿಟ್ಟು ಅದರ ಎಣ್ಣೆಲಿ ಹಾಕ್ತಿದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಇದು ದಾವಣಗೆರೆ ಕಡೆ ಸಿಗೋ ಮಿರ್ಚಿ ಇದು. ಅಂದರೆ ಮೆಣಸಿನ್ಕಾಯಿ ಕೂಡ ಆ ಕಡೆಯಿಂದನೇ ತೊಗೊಂಬಂದಿರೋದು ನಾನು. ಅದು ತುಂಬ ಟೇಸ್ಟಿ ಬರುತ್ತೆ, ಖಾರ ಇರಲ್ಲ ಅಷ್ಟಾಗಿ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಇದು ಮೆಣಸಿನ್ಕಾಯಿ. ಸೊ ಇದನ್ನು ನಾನು ಊರಿಗೆ ಹೋದಾಗ ತಂದು ಇಟ್ಕೊತೀನಿ, ಆವಾಗ ಮಾಡ್ಕೋತೀನಿ, ಯಾವಾಗ ಬೇಕಂದ್ರೆ ಅವಾಗ. ನೋಡಿ, ಇವಾಗ ಬೋಂಡ ರೆಡಿಯಾಗಿದೆ, ಮಿರ್ಚಿ ರೆಡಿಯಾಗಿದೆ. ಆ ಕಡೆ ಬೋಂಡ ಅಂತೀವಿ, ಈ ಕಡೆ ಮಿರ್ಚಿ ಅಂತಾರೆ. ಸೊ ಮಿರ್ಚಿ ರೆಡಿಯಾಗಿದೆ ನೋಡಿ. ಇದಕ್ಕೆ ಮಂಡಕ್ಕಿ ಅಂತ ನಾವು ಕರಿತೀವಿ, ಇಲ್ಲ ಕಡೆ ಕಡಲೆಪುರಿ ಅಂತಾರೆ. ಸೊ ನಾವು ಆ ಕಡೆ ಮಂಡಕ್ಕಿ ಮಿರ್ಚಿ ಅಂತೀವಿ.